ಪಾಪ ಒಳ್ಳೆ ಬಿಗೋಯ್ದನಲ್ಲೋ ಮರ ಎತ್ತು ಇವತ್ತು. ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರೆಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ದೇವ ಸಮುದ್ರದ ಮಾವ. ದೇವ ಎಂಬ ಶಬ್ದದಿಂದ ಗಗನದಲ್ಲಿ ಪ್ರಚಲಿಸುವ ತಳಕ್ಕೆಂಬ ಕೋಲ್ ಮಿಂಚಿನಂತೆ ಪ್ರಕಾಶದಲ್ಲಿ ಸೂರ್ಯಂತವರ ಕ್ಷೇಮದಲ್ಲಿ ತ್ರಿವಿಕ್ರತವರ ದೇವ ಇಂಥ ಅತ ಭೀಕರ ರಣರಂಗದಲ್ಲಿ ಸೂರ ಮಹತ್ ವೀರಾದ ವೀರ ಈ ಜಗತ್ ಭಯಂಕರ ಮುಂಭಾಗದಲ್ಲಿಂತ ಕಿಂಕರನಾಗಿ ಮಾತನಾಡಿಸುವುದಕ್ಕೆ ನಿರ್ಧಾರವಾಗಿ ಬಿಡಲೇ ಕೂಡಲ ಮದುವಿತಲೇ. ಓ ದೇವ, ನಾವು ದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ. ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ. ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ. ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ಬಲಗಡೆ ನಿಂತರು ಗಲಾಟೆ ಮಾಡಬಾರಂದ್ರೆ ಅದು ಬಿಡಲೇ ಇಲ್ಲ. ಅದನ್ನು ತಾಳಲಾರದೆ ತಮ್ಮ ನಾಮಾಂಕಿತ ಕೇಳಿದನಲ್ಲ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವೆಲ್ಲ. ಬಳಿರಿಯ ಸಾರಥಿ ಓಬದೆ ಚಿತ್ತವಂ ಎತ್ತತ್ತಲ ಬದಲಾಸದಂತೆ ಗಮನದಲ್ಲಿ ಬಿಟ್ಟು ಕೇಳು ಈ ವಿಕ್ರಮರ ನಾಮಾಂಕಿತ ರೀತಿ. ಭಲೆ ರೇಣುಕಾದೇವಿ ಚಟ ಎಂಬ ಎಲ್ಲಯ ಮಠದರ ಮಠಕ್ಕೆ ಬರೆ ಆವೇಶಕ್ಕೆ ಅಷ್ಟದಿಗ್ಗದಂಗಳ ತಗ್ಗಿದವು ಕುಲಗಿರಿ ಪರ್ವತಗಳು ಸಾರಥಿ ಇಂಥ ಮಹದ್ಭೀಕರ ವೀರಾದಿ ವೀರ ಮಹಾಸಂಪತ್ತಿನಿಂದ ಮರಿವ ಕಾಶ್ಮೀರ ನಗರ ಪರಿಪಾಲಿಸುವ ರೇಣಿಗ ಮಹಾರಾಜನೆಂದು ತಿಳಿಯಲು ಸಾರಥಿ ಎಂಬ ಜಾಳ ಇವಲೇ ಹೆಂಗೈತೆ ಮುಂಜಾನೆ ಹತ್ಲ ಕೊತ್ಲಾಗೈತೆ ಅಂದ್ಕೊಂಡ್ರಿ ರೇಣುಕರ ಸಭೆ ಇವತ್ತು. ವೀರ ರೇಣುಕರಾಜ ಮಹಾರಾಜರೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ. ಬೋಳಿ ಬಳಿರ ಸಾರಥಿ ಓಬದೆ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದು ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. ನಮ್ಮ ಮಂದಿರ ಸಮ್ಮತನಾದ ನಮ್ಮ ರಾಜಸಭಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರುಳವಾಯ್ತು ಕಂಡಿಯ ಸಾರಥಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಬೋಳಿ ಬಳಿರ ಸಾರಥಿ ದೇವ ಬೇಗನೆ ನಮ್ಮ ಹರಮಂದಿರಕ್ಕೆ ಹೋಗಿ ಸೆಳೆಗಡದ ರಂಗಿ ಸಂಗೀತ ನರ್ತರದಲ್ಲಿ ತನ್ಮಯಳಾದ ಎಲ್ಲ ಶ್ರುತಿ ಎಲ್ಲ ಪ್ರೀತಿಯ ಮಗಳಾದರೆ ಹೇಳಿ ಸಾರಥಿ. ಇವತ್ತೇನಾಯ್ತು ಬಿಡಪ್ಪ ಕತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಮಗಳು ನೋಡಕ್ ಮಾತು ಇಟ್ಟು ಹೋಗೋದೆ ನಿನ್ನ. ಐಶ್ವರ್ಯ ಮೇಲ ಕೆಳ ಮಗಳೇ ಜನಕ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಮಗಳೇ. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯೋ ರೇಣುಕ ನಾನು. ನೆರೆದ ಮುಂದೆನೋ ಸ್ಥಿರವಾಗುವೆನೋ, ಆಶೀರ್ವದಿಸೆನ್ನ ನೇನೋ ತಂದೆ, ಆಶೀರ್ವದಿಸೆನ್ನ ನೇನೋ. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯೋ ರೇಣುಕ ನಾನು. ಸಪ್ತ ಸ್ವರಗಳಿಗೆ ಶ್ರುತಿ ಮಾಡಿದೆ ತಂಬೋರೆಯೊಳಗೆ, ಶ್ರುತಿ ಮಾಡಿದೆ ತಂಬೋರೆಯೊಳಗೆ. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯೋ ರೇಣುಕ ನಾನು.
ಮಂದಿರದಲ್ಲಿ ಸರಿ ಗೆಳೆತರನ್ನೇ ಹಾಡುತ್ತಾ ಪಾಡುತ್ತಾ ನಾಟ್ಯವನ್ನಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿಮ್ಮ ದೂತನನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನ ತಂದೆ? ವಿಚಾರ ತಿಳಿಸಿ ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮಗಳಾದ ರೇಣುಕಾ, ಜನಕ ನೀನು ಸುತದ್ಭೂತವಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವೇಶನ ಉಪದೇಶ ಆಲಿಸುವುದು ತಪ್ಪದೆ ನಡೆಸಿಕೊಳ್ಳುವ ನಮ್ಮ ಪ್ರೇಮದ ಪುತ್ರಿ ಸತ್ಕುಲಧರ್ತಿ. ಶುಚಿ ಭೂತಳಾಗಿದ ದಿನವು ಗೌರಿ ಪೂಜೆ ಮಾಡುವ ಕ್ರಮವು ಜಮದಗ್ನಿರಡಾಗಿರ್ಬೇಕು, ಜಮದಗ್ನಿರಡಾಗಿರ್ಬೇಕು, ಜಮದಗ್ನಿ. ದಾನವೋ ಎನ್ನ ಕಾಯಕವೋ ಅನ್ನ ದಾನವೋ ಎನ್ನ ಕಾಯಕವೋ ಗುರುಪದೇಶದೆ ಎನ್ನ ಮನವ ತಂದೆ ಗುರುಪದೇಶದೆ ಎನ್ನ ಮನವ ಕಾಶ್ಮೀರದ ದೊರೆ ನೀನು ನಿನ್ನ ಕುವರಿಯು ರೇಣುಕ ನಾನು ತಂದೆ. ಮಗಳ ರೇಣುಕಾ, ನಿತ್ಯವೂ ಶುಚಿ ಭೂತಳಾಗಿ ಗೌರಿ ಪೂಜೆಯನ್ನು ಮಾಡುತ್ತಾ ಅನ್ನ ಸಂತರ್ಪಣ, ಗುರಿ ಹಿರಿಯರ ಸೇವೆ ಪ್ರವಚನಗಳನ್ನು ಕೇಳುತ್ತಲಿರುವೆನು. ಕಂಡೆಯ ಜನಕ ಇದೆ ನೋಡಿ ಎನ್ನ ಕಾಯಕ. ಅಮ್ಮ ನಂದೇ, ಈ ಚಿಕ್ಕ ವಯಸ್ಸಿಗೆ ನಿನ್ನ ಬುದ್ಧಿ ಸಾಲಿ ಆಗಿರೋದು ಜಮದಗ್ನಿ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇ ತಂದೆ? ಅಮ್ಮ ಮಗಳ ರೇಣುಕಾ, ನಿನ್ನ ಸದ್ಗುಣ ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಮನೋಭಯಕ್ಕೆ ಏನಿರುವುದು ಅದನ್ನು ಕೇಳು. ನಡೆಸಿಕೊಳ್ಳುವ ಪ್ರೇಮದ ಪುತ್ರಿ ಸದ್ಗುಣ ಧರ್ತಿ. ತಂದೆ ಮಗಳ ರೇಣುಕಾ, ಅಪ್ಪಯ್ಯ ಮಗಳ ರೇಣುಕಾ, ಜನಕ ಅದೇ ಜನನಿ. ಇನ್ನೇ ಮಾಡಲಿ ನಾನು ಇಹ ಸಂಪದ ಸಾಗನ ದೇಹದ. ಮಗಳ ರೇಣುಕಾ, ತಂದೆ ಮಗಳ ರೇಣುಕಾ, ಅಪ್ಪಯ್ಯ ಜನನಿ ರೇಣುಕಾ, ಜನಕ ಮಗಳೇ, ಪಿತರೆ ಅಮ್ಮ ಮಗಳೇ. ಇನ್ನೇನು ಬೇಡಲಿ ನಾನು ಇಹ ಸಂಪದ ಸಾಗನ ದೇಹದ. ಒಂದು ವಿಚಾರ ಅದೇನು ಸಾರು ಇರೋದು ಮಗಳೇ? ನಡೆಸಿಕೊಡಿವೆ ತಂದೆ. ನಡೆಸಿಕೊಡುವಾದ ಕಾರ್ಯ ನಡೆಸಿಕೊಡುವನು, ಮಾತು ಕೊಡಬೇಕು. ಮಾತು ಕೊಡುವುದಿಲ್ಲ ಈ ರೇಣುಕ ರಾಜನು. ಏಕೆ ಮಗಳ ರೇಣುಕಾ, ಹೇಗೆ ಕೊಡುವುದಿಲ್ಲ? ನಾನು ಕೊಡುವ ಮಾತಾದ್ರೂ ಕೊಡುವಲ್ಲ ಮಗಳೇ. ಅಪ್ಪಯ್ಯ ಮಗಳ ರೇಣುಕಾ, ನಡೆಸಿಕೊಡುವ ಮಾತನ್ನೇ ನಾನು ನಾನು ಕೇಳಬೇಕು. ನಡೆಸಿಕೊಡುವುದಿಲ್ಲ ಮೊದಲೇ ಹೇಳಿದಲ್ಲ ಮಗಳೇ. ಅಪ್ಪಯ್ಯ ಮಗಳ ರೇಣುಕಾ, ನೀನು ಮಾತು ಕೊಟ್ಟರೆ ನಾನು ಕೊಡುವುದಿಲ್ಲ ಹೇಳೋದು. ಮಗಳೇ. ತಂದೆ ಮಗಳ ರೇಣುಕಾ, ಕೊಡುವುದಿಲ್ಲ, ನಾನು ಮುಂದೆ ಕೊಡುವುದಿಲ್ಲ ಹೇಳೋದು. ಮಗಳೇ. ಅದೇನೆಂದು ಹೇಳಲಿ? ಅದೇನು ಚೆನ್ನಾಗಿ ಹೇಳು ಮಗಳೇ. ಆಗ ನಡೆಸಿಕೊಡುವೆಯಾ? ನಾನು ಸೋಲುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳ ರೇಣುಕಾ, ಜಮದಗ್ನಿ, ಜಮದಗ್ನಿ. ಸೋಲಬೇಡ, ಹೇಳಿ ಅದೇನು ಚೆನ್ನಾಗಿ ಹೇಳು ಮಗಳೇ. ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋಗುವೆನು, ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋಗುವೆನು. ಅನುಮತಿ ಕೊಡುತ್ತಿದ್ದಾನೇನು, ಅನುಮತಿ ಕೊಡುತ್ತಿದ್ದಾನೇನು. ಕಾಶ್ಮೀರದ ನೋಡಿ ನೀನು ನಿನ್ನ ಕುವರಿಯು ರೇಣುಕ ನಾನು. ತಂದೆ ಮಗಳ ರೇಣುಕಾ, ಕಾಶ್ಮೀರದಲ್ಲಿರುವ ಸಿರಿ ಸಂಪತ್ತು ಸ್ಥಿರವಾಗಿರಬೇಕೆಂದು ಭಗವಂತನನ್ನು ಬೇಡಿಕೊಳ್ಳುವೆನು. ನಮಗೆ ಬೇಕಾಗಿಲ್ಲವಲ್ಲ ಮಗಳೇ. ಅಪ್ಪಯ್ಯ ಮಗಳ ರೇಣುಕಾ, ಮಲಪ್ರಭಾ ನದಿಗೆ ಸ್ನಾನ ಸಂಧಾನ ವಂದನೆ ಮಾಡಿಕೊಂಡು ಬರೋದಕ್ಕೆ ಹೋಗುವೆನು. ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ತಂದೆ. ಈ ಚಿಕ್ಕ ಮಾತನ್ನ ಕೇಳೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದೆ. ಆಹೇ ಎಲ್ಲ ಮುದ್ದು ಮೋಹಕ್ಕೆ ಮಾತ್ರ ರೇಣುಕಾ, ಇದೇನು ದೊಡ್ಡ ಮಾತಂದು ಎನ್ನಂ ಕೇಳಿದೆ. ನಿನ್ನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲವೇ? ಹೌದು ತಂದೆ. ಈಗ ನೀನು ನದಿಗೆ ಹೋಗಿ ಸಾಲ ಸಂಧಾನವನ್ನು ಮಾಡಿ ಬಾ ಮಗಳೇ. ಸತ್ ಸತ್ಕಿನ ಸಂಪನ್ನಳೆ ಮಗಳೇ, ಹೋಗಿ ಬರಲಿ. ಹೋಗಿ ಬಾ ಮಗಳೇ. ಅಪ್ಪಣೆಯನ್ನು ಕೊಟ್ಟೆಯಲ್ಲ. ಸಂತೋಷವಾಗಿ ಬಾ ಮಗಳೇ. ನಾನು ಸೋಲುವುದೆಂದು ಹೇಳಿದಿಲ್ಲ, ಈಗ ಸೋತಿಯಲ್ಲ. ನಾನು ಸೋಲುವುದಿಲ್ಲ ಮಗಳೇ. ತಂದೆ ರಗಳೇ, ಹೋಗಿ ಬರುವೆನು. ಹೋಗಿ ಬಾ ಮಗಳೇ. ಹೋಗಲೇ? ಹೋಗಿ ಬಾ ಮಗಳೇ. ಹಾಗೆ ಆಗ್ಲಿ ತಂದೆ. ಹೋಗಿ ಬಾ ಮಗಳೇ.
ಶಿವಗುಣ ಸಂಕೀರ್ತನ ನಾದಸಾರ ನಿಗಮಾಕಾರ ನಾದಸಾರ ನಿಗಮಾಕಾರ ನೀನೆ ಭಾವದ ಸಾರ ನೀನೆ ಭಾವದ ಸಾರ ಕುಣಿಸುವ ಮನ ತಣಿಸುವ ಶಿವಗುಣ ಸಂಕೀರ್ತನ ನುಡಿ ಮನ ಶಿವಗುಣ ಸಂಕೀರ್ತನ ನಿಜ ಪದ ಪಾದವ ನೋಡಿ ಪಾಡುವೆನ ನಿಜ ಪದ ಪಾದವ ನೋಡಿ ಪಾಡುವೆನ ನುಡಿ ಮನ ಶಿವಗುಣ ನುಡಿ ಮನ ಶಿವಗುಣ ನುಡಿ ಮನ ಶಿವಗುಣ ಸಂಕೀರ್ತನ ಇದು ಸ್ವಾಮಿ ಸಜ್ಜನ ಪ್ರೇಮಿ ಎಲೈ ಮಾನವ ದೇವಾ ದಿಗ್ವಲಯದೋಳು ಮುನ್ನುಗ್ಗಿ ಬರುವ ಅರಿಷಡ್ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮಗಳ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆಗಳ ಭೇದ ಭಾವವನ್ನರಿಯದ ಮದ ಮೂರ್ಖರ ಗರ್ವವಂ ಎನ್ನ ಪಣಿಯೋಳು ಉದಯಿಸಿದ ಕ್ರೋಧಾಗ್ನಿಯಿಂದ ಧ್ವಂಸಗೊಳಿಸಿ ಆ ದುಷ್ಟರ ಅಷ್ಟಾಸವಂ ನಷ್ಟಗೊಳಿಸಿ ಅಷ್ಟಮತಗಳ ಮೆಟ್ಟಿ ದುಷ್ಟಗುಣಗಳಂ ಹುಟ್ಟಿ ಪ್ರಣವ ಪಂಚಾಕ್ಷರಿ ಎಂಬ ಮಹಾಮಂತ್ರವಂ ಪಠಿಸುತ್ತ ಯಾವತ್ ಮುನಿವೃಂದ ಸಮುದಾಯದೋಳು ಶ್ರೇಷ್ಠ ಕಲಿತಿಲಿಕನನ್ನು ದಾರೆಂದು ಕೇಳವನೇನು ದಾರಿಸುತ್ತ ಹೇಳು ನಿನ್ನಯ ನಾಮಾಂಕಿತ ಸಾರಥಿ ಸಾರಥಿ ಎನ್ನುತ್ತಾರ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯ ಹೌದು ದೇವ ಸಿಟ್ಟಿನಲ್ಲಿ ಉತ್ಕೃಷ್ಟತರವಾದ ಮೃಗಮುನಿಯ ವಂಶೋದ್ಭವ ಈ ಸೃಷ್ಟಿಯಲ್ಲಿ ನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖರಂ ಎನ್ನ ಪಣಿಯೋಳು ಒದಗಿಸಿದ ಮಂತ್ರೋದಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಜ್ಞ ಯಾಗಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪೂರೈಸುವ ರುಚಿಕ ಮುನಿಯ ಪುತ್ರ ಸದಮಲಗಾತ್ರ ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಎನ್ನ ಮುಖಮಂಡಲದೊಳು ಧರಿಸಿ ಮುನಿಕುಲೋತ್ಪನ್ನನಾದರೂ ದುಷ್ಟಗುಣವುಳ್ಳವರ ಗರ್ವಂಗಳಂ ಹರಣ ಮಾಡುವ ಕಾಯಕಮಂ ಅನುಸರಿಸಿದ ಪ್ರಜ್ವಲಿಸುವ ಜಮದಗ್ನಿ ಮುನಿವನರೆಂದು ತಿಳಿಯಪ್ಪ ಸಾರಥಿ ತಿಳಿಯಿತೆ ಈ ಧೀರ ಮುನಿವರನ ನಾಮಾಂಕಿತದ ರೀತಿ ಜಮದಗ್ನಿ ಮಹಾಮುನಿಗಳು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಎಲ್ಲ ಈ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಹೌದು ದೇವಾ ಎನ್ನ ಕರಕಮಲದಲ್ಲಿ ಕಮಂಡಲವಂ ಪಿಡಿದು ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಿಸಿ ನನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯಿತು ಸಾರಥಿ ತಿಳಿಯಿತೆ ನಾವು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಎಲ್ಲ ಈ ಸಾರಥಿ ಪ್ರತಿದಿನ ಪೂಜೆಗನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆ ಎಂಗೈದು ತಪಸ್ಸನ್ನಾಚರಿಸಲು ಮಲಪ್ರಭಾ ನದಿಗೆ ಹೊರಡುವೆನು ಸಾರಥಿ ಅತಿ ಜಾಗೃತಿ ನಿಮ್ಮಿಷ್ಟದಂತಾಗಲಿ ದೇವ ಇಲ್ಲ ಯಾವುದಲ್ಲ ಕೊಂಡೆನು ಮಲಪ್ರಭ ನದಿಗೆ ಬಂದೆನು ಸ್ನಾನ ಸಂಧ್ಯಾನ ವಂದನೆ ಮಾಡಿಕೊಂಡು ಹೋಗುವೆನು ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ
ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯೋ, ಯಾವುದೋ ಒಂದು ಮೊಸಳೆಯೋ ಎನ್ನನ್ನು ನುಂಗಲು ಬರುತ್ತಿರುವುದು. ಯಾರಾದ್ರೂ ಬನ್ನಿರಿ, ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರಿ, ಎನ್ನನ್ನು ಕಾಪಾಡಿರಿ, ಕಾಪಾಡಿರಿ. ಆಹಾ, ಇದೇನು ವಿಚಿತ್ರ! ನದಿಯಲ್ಲಿ ಯಾರು ಅಘೋರ ಧ್ವನಿಗೈಯುತ್ತಿರುವರು. ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆಯ ಬಾಯಿಗೆ ಸಿಲುಕಿ ಆಪತ್ತಿನಲ್ಲಿರುವಂತೆ ಕಾಣುತ್ತದೆ. ಬೇಗನೆ ನಾನು ಹೋಗಿ ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಿಸಿ ಆರ್ತನಾದ ಗೈಯವರ ರಕ್ಷಣೆ ಮಾಡುವೆ. ದಯವೇ ಧರ್ಮದ ಮೂಲವೆಂದು ತೋರುವೆ. ಮುನಿವರ್ಯ, ರಾಜಕುಮಾರಿ, ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದ ಪರಮಾತ್ಮನು ನೀವು ಯಾರು? ನಿಮ್ಮ ಹೆಸರೇನು? ಈ ನದಿಗೆ ಬಂದ ಕಾರಣವೇನು? ಮುನಿವರ್ಯ, ತಿಳಿಸು ನಿನ್ನ ಚಾರ್ಯ. ಓ ತರುಣಿಯೇ, ಮಯೂರಿಯೇ. ರಾಜಕುಮಾರಿ, ಹೇಳುವೆನು ಕೇಳು. ಚೆನ್ನಾಗಿ ಹೇಳುದೇವಾ? ಓ ತರುಣಿಯೇ, ಮಯೂರಿಯೇ, ಯಾರೋ ನೀನು ಹೇಳು, ಎನ್ನ ಹೆಸರು ಕೇಳು. ಯಾರೋ ನೀನು ಹೇಳು, ಎನ್ನ ಹೆಸರ ಕೇಳು. ಯಾವ ದೇಶದ ರಾಜನ ಕುವರಿನಿ? ಯಾವ ದೇಶದ ರಾಜನ ಕುವರಿನಿ? ಏಳು ನೀ, ಯಾರು ನೀ? ಏಳು ನೀ, ಯಾರು ನೀ? ಓ ತರುಣಿಯೇ, ಮಯೂರಿಯೇ. ಓ ತರುಣಿಯೇ, ಮಯೂರಿಯೇ. ರಾಜಕುಮಾರಿ, ಹೇಳುವೆನು ಕೇಳು. ರುಚಿಕ ಮುನಿಯ ಪ್ರೇಮದ ಕುವರ, ಜಮದಗ್ನಿ ಎಂಬ ಮುನಿವರ. ರುಚಿಕ ಮುನಿಯ ಪ್ರೇಮದ ಕುವರ, ಜಮದಗ್ನಿ ಎಂಬ ಮುನಿವರ. ಸ್ನಾನ ಸಂಧ್ಯಾ ವಂದನೆಗಾಗಿ, ಸ್ನಾನ ಸಂಧ್ಯಾ ವಂದನೆಗಾಗಿ ಬಂದೆನೋ ಇಲ್ಲಿಗೆ. ಓರ್ವಳೆ ನೀನು ಇಲ್ಲಿಗೆ, ನದಿಗೆ ಬಂದೆ ಸ್ನಾನಕ್ಕೆ. ಹೌದೇ ದೇವಾ? ರಾಜಕುಮಾರಿ, ಹೇಳುವೆನು. ಚೆನ್ನಾಗಿ ಹೇಳು. ಓರ್ವಳು ನೀನು ಇಲ್ಲಿಗೆ, ನದಿಗೆ ಬಂದೆನಿ ಸ್ನಾನಕ್ಕೆ. ಓ ತರುಣಿಯೇ, ಮಯೂರಿಯೇ. ಓ ತರುಣಿಯೇ, ಮಯೂರಿಯೇ. ಹೇ ರಾಜಕುಮಾರಿ, ಮುನಿವರ್ಯ, ನಾವು ದಾರೆಂದು ಕೇಳಿದೆಯಾ? ಹೌದು. ಧ್ರುವತ್ತಂಬೋಳಿ ರಿಪುಗಳೆಂಬ ಪುಂಡರನ್ನು ಶಿಕ್ಷಿಸುವ ಜಮದಗ್ನಿ ಎಂಬ ಮುನಿವರ ಕಡುಧೀರ. ಓಹೋ, ಸ್ನಾನ ಸಂಧ್ಯಾ ವಂದನೆ ಎಂಗೈದು ತಪಸ್ಸನ್ನಾಚರಿಸಲು ಈ ಮಲಪ್ರಭಾ ನದಿಗೆ ಬಂದಿರುವೆ. ಹೌದೇ? ನೀನು ದಾರು, ನಿನ್ನ ಹೆಸರೇನು? ಚಂದದಿಂದ ಪೇಳೆಯ ಜಡಜಗಂಡಿ, ನೀನು ಓರ್ವಳಿ ಈ ನದಿಗೆ ಯಾತಕ್ಕೆ ಬಂದಿ? ಮುನಿವರ್ಯ, ರಾಜಕುಮಾರಿ, ನಾನು ಯಾರೆಂದು ಕೇಳಿದೆಯಾ? ನೀನು ದಾರು, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ವಿಷಯವ ಹೇಳುವೆನೋ, ಮನದಿಹ ಮರ್ಮವ ತಿಳಿಸುವೆನೋ. ಜಮದಗ್ನಿ, 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 ಓ ಜಮದಗ್ನಿ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ರಾಜಕುಮಾರಿ.
ನಿನಗೆ ನಾ ಶರಣಾದೆ ಎನ್ನಯ ವಿಷಯವ ಹೇಳುವೆನೋ ಮನದಿಹ ಮನ್ಮವ ತಿಳಿಸುವೆನೋ ಜಮದಗ್ನಿ 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 ಮುನಿವರ್ಯ ರಾಜಕುಮಾರಿ ನಾನು ದಾರನ್ನು ಕೇಳಿದೆಯಾ ನೀನು ದಾರು ಕಾಶ್ಮೀರ ದರಸನ ರೇಣುಕ ರಾಜನ ಕುವರಿಯು ನನ್ನ ಹೆಸರು ರೇಣುಕ ಎಂದು ಕರೆಯುವರು ಹೌದೇನು ರಾಜಕುಮಾರಿ ಹೌದು ದೇವ ರಾಜಕುಮಾರಿ ತಂದೆ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಸ್ನಾನಕ್ಕೆ ಬಂದಾಗ ಎನ್ನ ಪ್ರಾಣವನ್ನು ಉಳಿಸಿದ ಪರಮಾತ್ಮನು ನೀವು ನಿಮ್ಮನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗಿ ಆದರಿಸಿ ಸತ್ಕರಿಸಬೇಕೆಂದುಕೊಂಡ್ರವೇನು ಅರಮಂದಿರಕ್ಕೆ ಹೋಗೋಣ ಬಾ ದೇವ ಮಹಾನುಭಾವ ನಿನ್ನ ಅಪೇಕ್ಷೆಯಂತೆ ಅರಮಂದಿರಕ್ಕೆ ಹೋಗೋಣ ನಡಿ ರೇಣುಕಾ ನಿನ್ನ ಮನವಿಯ ಮನ್ನಿಸುವುದೇ ನಮ್ಮ ಕಾಯಕ ಜನಕ ಮಗಳೇ ರೇಣುಕ ದೀರ್ಘಾಸುಮಸ್ತಿ ಮೇಲೆ ಕೆಳ ಮಗಳೇ ಮಹಾಭಕ್ತಿ ಬಿದ್ದಳೆ ಅಪ್ಪಯ್ಯ ಮಗಳ ರೇಣುಕ ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಸ್ನಾನಕ್ಕೆ ಹೋದಾಗ ಏನಾಯ್ತು ಗೊತ್ತೇ ಏನಾಯ್ತು ಮಗಳೇ ಏನಾಯ್ತಂದು ಹೇಳಲೇ ಹೌದು ಮಗಳೇ ಅಯ್ಯೋ ಯಾವುದೋ ಒಂದು ಮೊಸಳೆಯೋ ಎನ್ನನ್ನು ನುಂಗಲು ಬಂದಿತು ಹೌದೇನು ಮಗಳೇ ಹೌದು ತಂದೆ ಏನಾಯ್ತು ಮಗಳೇ ಅಷ್ಟರಲ್ಲಿ ಈ ಮುನಿವರರು ಬಂದು ಎನ್ನ ಪ್ರಾಣವನ್ನು ಉಳಿಸಿದರು ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವೆನು ಆದರಿಸಿ ಸತ್ಕರಿಸಬೇಕೆಂದುಕೊಂಡವನ ಜನಕ ಜಗದ್ವಿಖ್ಯಾತಿ ಕಾತಿಗರಕ ನಮೋ ನಮೋ ಮುನಿಪೂಜರೇ ನಿಮ್ಮಿಗೆ ಅನಂತ ವಂದನೆಗಳು ಐಶ್ವರ್ಯ ವಸ್ತು ರೇಣುಕ ರಾಜ ಕೈಕ ಕುಮಾರಿಯಾದ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿದ ನಿಮ್ಮ ಉಪಕಾರ ನಾನಾ ಜನ್ಮಸರುಳಿ ನಿಮ್ಮ ಮಹಾ ಸಾಹಸದ ಈ ಉಪಕಾರ ನಾನು ಎಂದಿಗೆ ಮರೆಯಲಾರೆ ಅಮ್ಮ ರೇಣುಕಾ ಈ ದೇವಿಯವರ ಪ್ರಸಾದದಿಂದ ಜನಿಸಿದ ರೇಣುಕಾ ಈ ಪೂಜರ ಪಾದಕ್ಕೆ ವಂದಿಸಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡು ಮಗಳೇ ಏನಲ್ಲಿ ಹೋಗಬೇಕಂದ್ರೆ ನಾನು ಆ ರಾಜ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವವರೀಗಲೇ ಹಾಗೆ ಆಗ್ಲಿ ಹೋಗಿ ಬರುವಂತನಾಗು ನಿನ್ನೆ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನು ಕನಸಿನಲ್ಲಿ ಈ ಜಮದಗ್ನಿ ರೂಪವನ್ನು ನೋಡಿದೆನು ವ್ಯಾಮೋಹ ಪಟ್ಟೆನು ನನ್ನ ಮನದ ಆಪೇಕ್ಷೆಯನ್ನು ಇವರಲ್ಲಿ ಹೇಳಿಕೊಳ್ಳುವೆನು ದೇವ ರಾಜಕುಮಾರಿ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳು ಮುನಿಯೇ ಭಾಗ್ಯ ಸಿರಿಯೇ ನಿನ್ನಿನ ರಾತ್ರಿ ಕನಸನು ಕಂಡೆ ನಿನ್ನಿನ ರಾತ್ರಿ ಕನಸನು ಕಂಡೆ ಎಂದ ಪ್ರತ್ಯಕ್ಷ ನಿಮ್ಮ ಕಂಡೆ ಮುನಿಯೇ ಭಾಗ್ಯ ಸಿರಿಯೇ ಅದೇ ಚೆನ್ನಾಗಿ ಕೇಳು ಕಂಡಿಹ ಕನಸು ಆಗಲೇ ನನಸು ನನ್ನೇ ಮನಸ್ಸು ಬೇಸರಿಸು ಹೇಳುವುದನ್ನು ಅರ್ಥ ಮಾಡಿಕೊಂಡೆಯಾ ಅದೇನು ಚೆನ್ನಾಗಿ ಹೇಳು ರೇಣುಕಾ ನಾನೇನು ಹೇಳ್ತಿರುವೆ ಏನ್ ಹೇಳುತ್ತಿರುವೆ ರೇಣುಕಾ ಕೇಳಲಿಲ್ಲವೇ ದೇವ ರೇಣುಕಾ ನಾನೇನು ಹೇಳ್ತಿರುವೆ ನೀ ಏನು ಹೇಳುತ್ತಿರುವೆ ರೇಣುಕಾ ಕೇಳುವೆಯಾ ಕೇಳುವೆನು ಹೇಳು ರೇಣುಕಾ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೋ ಅದೇನು ಚೆನ್ನಾಗಿ ಹೇಳು ರೇಣುಕಾ ದೇವ ರೇಣುಕಾ ಹೇಳಲೇ ಹೇಳು ಸತಿಸ್ಥಾನ ಮಾಂಗಲ್ಯ ಧರಿಸು ನನ್ನೇ ಮನಸ್ಸು ಬೇಸರಿಸು ಮುನಿಯೇ ಭಾಗ್ಯ ಸಿರಿಯೇ ಭಾಗ್ಯ ಸಿರಿಯೇ ಭಾಗ್ಯ ಸಿರಿಯೇ ಭಾಗ್ಯ ಸಿರಿಯೇ ಮುಂದುವರಿಯ ರೇಣುಕಾ ಅದೇನೆಂದರೆ ಅದೇನು ರೇಣುಕಾ ನಿನ್ನೆನ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನು ಅದಾವ ಕನಸನ್ನು ಕಂಡೆ ರಾಜಕುಮಾರಿ ಕನಸಿನಲ್ಲಿ ನಿಮ್ಮನ್ನು ವ್ಯಾಮೋಹ ಪಟ್ಟೆನು ಸತಿಸ್ಥಾನವನ್ನು ನೀಡಬೇಕೆಂದು ಬೇಡವೆನು ರೇಣುಕಾ ಮುನಿಪ ರೇಣುಕಾ ಇದೇ ನೋಡಿ ಎನ್ನ ಭಿನ್ನಪ್ಪ ನಾನು ಚೆನ್ನಾಗಿ ಹೇಳುವೆನು ಕೇಳು
ನಿನ್ನ ಪ್ರೀತಿಯ ನಾ ಕೇಳಲಾರೆನೋ. ರೇಣುಕಾ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ದೇವ. ನಿನ್ನ ಮಾತಿಗೆ ನಾ ಒಪ್ಪಲಾರೆನೋ. ನಿನ್ನ ಪ್ರೀತಿಯ ನಾ ಕೇಳಲಾರೆನೋ. ಪ್ರೀತಿಗೆ ನಿನ್ನ ಮನವನ್ನು ನೀಡಿ ಎನ್ನನೋ. ಪ್ರೀತಿಗೆ ನಿನ್ನ ಮನವನ್ನು ನೀಡಿ ಎನ್ನನೋ. ಬಾಯಾಶಿ ಜನ ಕಷ್ಟ ತೊಡುವೆ ನೀನು. ರಾಜಕುಮಾರಿ ಹೇಳುವುದನ್ನು ಕೇಳು. ಬಾಯಾಸಿ ಜನ ಕಷ್ಟ ಪಡುವೆ ನೀನು. ನಿನ್ನ ಮಾತಿಗೆ ನಾ ಒಪ್ಪಲಾರೆನೋ. ನಿನ್ನ ಪ್ರೀತಿಯ ನಾ ಕೇಳಲಾರೆನೋ. ರೇಣುಕಾ ಹೇಳುವುದನ್ನು ಕೇಳು. ಸ್ನಾನಕ್ಕೆ ನೀನು ಬಂದಾಗ ಕಾಪಾಡಿರೆಂದು ಕೂಗಿದಾಗ ನಿನ್ನ ಧ್ವನಿ ಕೇಳಿ ಬಂದೆ ನಾನಾಗ. ರಾಜಕುಮಾರಿ ಹೇಳುವುದನ್ನು ಕೇಳು. ಸ್ನಾನಕ್ಕೆ ನೀನು ಬಂದಾಗ ಕಾಪಾಡಿರೆಂದು ಕೂಗಿದಾಗ ನಿನ್ನ ಧ್ವನಿ ಕೇಳಿ ಬಂದೆ ನಾನಾಗ. ಮೈಗೆ ಮೈ ಹೋಗಿದಾಗ ಮೈಗೆ ಮೈ ಹೋಗಿದಾಗ ನನ್ನಲ್ಲಿ ಮೂಡಿತು ಒಲವಿನ ಅನುರಾಗ. ನನ್ನಲ್ಲಿ ಮೂಡಿತು ಒಲವಿನ ಅನುರಾಗ. ನನ್ನಲ್ಲಿ ಮೂಡಿತು ಒಲವಿನ ಅನುರಾಗ. ನಿನ್ನ ಮಾತಿಗೆ ನಾ ಒಪ್ಪಲಾರೆನೋ. ನಿನ್ನ ಪ್ರೀತಿಯ ನಾ ಕೇಳಲಾರೆನೋ. ರಾಜಕುಮಾರಿ ಹೇಳುವೆನು ಕೇಳು. ರಾಜಕುಮಾರಿ ಹೇಳುವೆನು ಕೇಳು. ರಾಜನ ಕುವರಿಯೋ ನೀನು, ಅಡವಿಯ ಮುನಿವರ ನಾನು. ರಾಜನ ಕುವರಿಯೋ ನೀನು, ಅಡವಿಯ ಮುನಿವರ ನಾನು. ಆಶ್ರಮವಾಸ ನಿನಗಾಯಾಸ. ಹೇಳುವುದನ್ನು ಕೇಳು. ಆಶ್ರಮವಾಸ ನಿನಗಾಯಾಸ. ದಾಂಪತ್ಯ ಸರಿ ಹೋಗುವುದೇನೋ. ದಾಂಪತ್ಯ ಸರಿ ಹೋಗುವುದೇನೋ. ಬಿಡು ನಿನ್ನ ಈ ಆಸೆಯನ್ನು ಮರೆಯಬೇಕೆನ್ನನೋ. ಬಿಡು ನಿನ್ನ ಈ ಆಸೆಯನ್ನು ಮರೆಯಬೇಕೆನ್ನನೋ. ನಿನ್ನ ಮಾತಿಗೆ ನಾ ಒಪ್ಪಲಾರೆನೋ. ನಿನ್ನ ಪ್ರೀತಿಯ ನಾ ಕೇಳಲಾರೆನೋ. ಅಹೇ ಕಾಶ್ಮೀರ ರಾಜನ ಕುವರಿ, ಇದೇನು ನಿನ್ನ ಮಾತಿನ ಪರಿ. ನೀ ನನ್ನ ಆಶ್ರಮ ವಾಸವನ್ನು ಬಯಸಿದಂತಿದೆ. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಏಕೆ? ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ನಾನು ಆಶ್ರಮವಾಸದ ಮುನಿವರ, ಇಲ್ಲವಂದವರ ನೀನು ರಾಜಕುಮಾರಿ. ನಿಜ. ವರಿಸಲು ನೀನು ಒಪ್ಪಿರಬಹುದು ನಿಜ. ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಈ ಸಂಬಂಧ ಒಪ್ಪಲಾರರು. ಅಹೇ ರೇಣುಕಾ ದೇವ, ಮಲಪ್ರಭಾ ನದಿಯಲ್ಲಿ ನಿನ್ನ ದೇಹ ಎನ್ನ ಮೈಗೆ ತಾಕಿದಾಗಲೇ ಎನ್ನ ಅಂತರಾಳವೂ ನಿನ್ನ ಒಲಿಮೆಯನ್ನು ಬಯಸಿತು ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ದಾರಿ. ಮುನಿವರ್ಯ, ರೇಣುಕಾ ನನ್ನನ್ನು ಏಕೆ ಬೇಡ ಅನ್ನುವೆ? ಸಹಜವಾಗಿ ಬೇಡವೆನ್ನುವೆ ರಾಜಕುಮಾರಿ ನೀನು. ಆದರೆ
ರಾಜಕುಮಾರಿಯಾದವಳು ಅರಸತ್ತಿಗೆ ಎಲ್ಲಿರಬೇಕಾದವಳು ಆಶ್ರಮದಲ್ಲಿ ವಾಸ ಮಾಡುವುದು ಬಹು ಕಷ್ಟವಾಗುವುದು ರೇಣುಕ. ಸನ್ಯಾಸಿಗಳಾದ್ರೆ ನೀವು ಮನುಷ್ಯರಲ್ಲವೇ? ಸನ್ಯಾಸಿ ಆಶ್ರಮವು ಬಹಳ ಕಠಿಣವಾದ ರೇಣುಕ. ಅದಕ್ಕೆ ನಾನು ಸಿದ್ಧಳಾಗಿರುವೆನು. ನುಡಿದಂತೆ ನಡೆಯುವುದು ಬಹಳ ಕಠಿಣ. ಏಕೆ? ಅದೇತಕ್ಕಂದರೆ ನಡೆಸಿ ತೋರಿಸುವೆನು. ನಡೆಯಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ. ನಡೆಸಿ ತೋರಿಸುವೆ. ಆಲೋಚನೆ ಮಾಡು ರೇಣುಕ. ಆಲೋಚನೆ ಮಾಡಿ ನಿರ್ಧಾರ ಮಾಡಿರುವೆನು. ರೇಣುಕ ರೇಣುಕ ಅದೇನು ಚೆನ್ನಾಗಿ ಹೇಳು. ಈ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜೊತೆನೆ ಬೆಳಗೋ ನಿಮ್ಮ ಆಶ್ರಯ ಎನಗೆ ಭಾಗ್ಯೋದಯ ಎನ್ನ ಕೈ ಹಿಡಿದು ನಡೆಸೋ ಪ್ರಿಯ ಎನ್ನ ದೇಹದಿ ಉಸಿರಿರುವವರೆಗೂ ಈ ಅರಮನೆಯ ಸಿರಿ ಸುಖವನ ಎನ್ನು ಎಂದೆಂದ ನಾ ಬಯಸಲು ನಿಮ್ಮ ಆಶ್ರಮವನ್ನು ಸ್ವರ್ಗ ಎಂದೆನುವೆನೋ ಎನ್ನ ದೇಹದೇ ಉಸಿರಿರುವವರೆಗೂ ಎನ್ನ ಜೀವನ ಜೊತೆನೆ ಬೆಳಗೋ. ಮುನಿವರ್ಯ ರೇಣುಕ ಎನ್ನ ದೇಹದಲ್ಲಿ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನೇ ನಾನು ಸ್ಮರಿಸುವೆನು. ನಿಮ್ಮ ಚರಣದಾಸೆಯಾಗಿ ನಾನು ಬಾಳಿ ಬದುಕುವೆನು. ಕೈ ಹಿಡಿದು ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವೆನು ದೇವ ಮಹಾನುಭಾವ. ರೇಣುಕ ಹೇಳುವೆನು ಕೇಳು. ರೇಣುಕೆ ಓ ರೇಣುಕೆ ರೇಣುಕ ಹೇಳುವೆನು ಕೇಳು. ಓ ರೇಣುಕೆ ಆಲಿಸಿ ಕೇಳು ನೀ ಎನ್ನಯ ವಚನವಾ. ಆಲಿಸಿ ಕೇಳು ನೀ ಎನ್ನಯ ವಚನವಾ. ಪ್ರೀತಿಸಿ ಎನ್ನನೋ ಪ್ರೀತಿಸಿ ಎನ್ನನೋ ಕೆಡದಿರೋ ನಿನ್ನೋ ರೇಣುಕೆ ಓ ರೇಣುಕೆ ಓ ರೇಣುಕೆ. ರೇಣುಕ ಹೇಳುವೆನು ಕೇಳು. ಯಾವ ಸಮಯದಿ ಏನು ನಡೆಯುವುದು ಯಾರಿಗೂ ತಿಳಿಯದು. ರೇಣುಕ ಹೇಳುವೆನು ಕೇಳು. ನಾವೇನು ಯಾವ ಸಮಯದಿ ಏನು ನಡೆಯುವುದು ಯಾರಿಗೂ ತಿಳಿಯದು. ಬ್ರಹ್ಮನ ಬರಹ ತಪ್ಪಿಸಲಾಗದು. ರಾಜ ರೇಣುಕ ಹೇಳುವೆನು ಕೇಳು. ನಾವೇನು ದೇವ? ಬ್ರಹ್ಮನ ಬರಹವ ತಪ್ಪಿಸಲಾಗದು ಎನ್ನನು ಏತಗೆ ಬಯಸಿದೆ ರೇಣುಕೆ. ಎನ್ನನು ಏತಗೆ ಬಯಸಿದೆ ರೇಣುಕೆ. ಬಾಳಲಿ ಕಷ್ಟವ ಬರುವುದು ಜೋಕೆ. ಬಾಳಲಿ ಕಷ್ಟವ ಬರುವುದು ಜೋಕೆ. ನಿನಗೆ ಇಂಥ ಅವಸರವೇಕೆ. ನಿನಗೆ ಇಂಥ ಅವಸರವೇಕೆ. ನಿನ್ನಯ ತೊಡಕು ಬಾಳಿನ ಕೆಡಕು. ನಿನ್ನಯ ತೊಡಕು ಬಾಳಿನ ಕೆಡಕು ರೇಣುಕೆ ಓ ರೇಣುಕೆ ಓ ರೇಣುಕೆ.
ಅಹೇ ರೇಣುಕ ರಾಜನ ಸುತೆ ಪರಮ ಪುನೀತೆ. ಮುನಿವರ್ಯ, ಯಾವ ಸಮಯದ ಏನು ನಡೆಯುವುದೋ ಯಾರಿಂದಲೂ ತಿಳಿಯಲಾಗದು. ಅದು ಸಹಜ. ಕಂಕಣ ಬಲ ಕೂಡಿ ಬಂದಾಗ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಂದೆ ತಾಯಿಗಳಿಂದಲೂ ನಿಜ. ತಪ್ಪಿಸಲಾಗದು. ದೈವ ನಿಯಮವನ್ನು ತಪ್ಪಿಸಲಾಗದು. ಅಹೇ ರೇಣುಕ, ಯಾಕೆ? ಎಷ್ಟಾದರೂ ನೀನು ಮಹಾರಾಜನ ಮಗಳು, ಇಲ್ಲ ಒಂದವರ ಅರಸೊತ್ತಿಗೆ ಗಟ್ಟಿಗೆಯಲ್ಲಿ ಮೆರೆದವಳು. ಈ ಸನ್ಯಾಸಿಯನ್ನು ವರಿಸಿ ಯಾತಕ್ಕೆ ಅರಣ್ಯವಾಸಿ ಆಗುವೆ? ಬಯಸಿ ನೀನೇನು ಸುಖ ಪಡುವೆ ತಿಳಿದು ನೋಡು ರೇಣುಕಾ. ಬಾಳಿನಲ್ಲಿ ಬರುವುದು ನಿನಗೆ ಆತಂಕ. ಏ ಅರಸೊತ್ತಿಗೆ ಗಟ್ಟಿಗೆ ಏರಲಾರೆ ಎಂದೆಂದಿಗೆ, ಸುಖದ ಸುಪ್ಪತ್ತಿಗೆ ನನಗೆ ಮುಳ್ಳಾಗಿದೆ. ಎನ್ನ ದೇಹಕ್ಕೆ ಉಸಿರಿರವರೆಗೂ ಎನ್ನ ಜೀವನ ಜೋತೇನೆ ಬೆಳಗ. ಮುನಿವರ್ಯ, ರೇಣುಕಾ, ಈ ಅರಸೊತ್ತಿಗೆ ಗದ್ದಿಗೆ ನಾನು ಎಂದೆಂದಿಗೂ ಏರುವುದಿಲ್ಲ. ಸುಖದ ಸುಪ್ಪತ್ತಿಗೆ ನನಗೆ ಮುಳ್ಳಾಗಿರುವುದು ನಿಮ್ಮ ಆಶ್ರಮವೇ. ನನ್ನ ಉಸಿರಿಂದ ಬಾಳೆ ಬದುಕುವೆನು ಜಮದಗ್ನಿನಾಥ ಪರಮ ಪುನೀತ. ಅಹೇ ರೇಣುಕಾ, ನುಡಿದಂತೆ ನಡೆಯುವುದು ಬಹಳ ಕಠಿಣ. ಹೇಳುವೆನು ಕೇಳು ರೇಣುಕಾ, ದೇವ, ಹೇಳುವೆನು ಕೇಳು. ನುಡಿದಂತೆ ನಡೆಯುವುದು ಮಹಾ ಕಠಿಣವೆಂದು ಹೇಳಿದೆಯಾ? ಬಹಳ ಕಠಿಣ ರೇಣುಕಾ. ಆಶ್ರಮ ವಾಸವು ಬಹುವನವಾಸವು. ದೇವ, ರೇಣುಕಾ, ಆ ಆಶ್ರಮೇ ನನ್ನ ಉಸಿರೆಂದು ಬದುಕುವೆನು. ಹಾಗಾದ್ರೆ ಹೇಳುವೆನು ಕೇಳು. ನಿಮ್ಮ ಜೊತೆ ಬರುವುದಕ್ಕೆ ಸಿದ್ಧಳಾಗಿರುವೆನು. ನೀನು ಬೇಡವೆಂದ್ರೆ ಕೇಳುವರು ಯಾರು? ನುಡಿದಂತೆ ನಡೆಯುವುದು ಬಹಳ ಕಠಿಣ. ನೀಯನ್ನ ಕೇಳನ್ನ ಹಿತವಾದ ವಚನ. ನುಡಿದಂತೆ ನಡೆಯುವುದು ಬಹಳ ಕಠಿಣ. ನೀಯನ್ನ ಕೇಳನ್ನ ಹಿತವಾದ ವಚನ. ಅವಸರವ ಮಾಡಿದರೆ ಏನಾಗುವುದು? ಅವಸರವ ಮಾಡಿದರೆ ಅನಾಹುತಕ್ಕೆ ಕಾರಣ. ಅನಾಹುತಕ್ಕೆ ಕಾರಣ. ನುಡಿದಂತೆ ನಡೆಯುವುದು ಬಹಳ ಕಠಿಣ. ನೀಯನ್ನ ಕೇಳನ್ನ ಹಿತವಾದ ವಚನ. ರೇಣುಕಾ, ಹೇಳುವೆನು ಕೇಳು. ಜನಕ ರೇಣುಕ ರಾಜನು ಒಪ್ಪುವನೇನು? ಬಿಡು ಬಿಡು ನಿನ್ನಯ ಮನದ ಆಚೆಯು ಇನ್ನು. ಜನಕ ರೇಣುಕ ರಾಜನು ಒಪ್ಪುವನೇನು? ಬಿಡು ಬಿಡು ನಿನ್ನಯ ಮನದ ಆಚೆಯು ಇನ್ನು. ಓ ರಾಜನ ಕುವರಿ, ಇದು ನಿನಗೆ ಸರಿಯೇ? ಅವಸರ ಏತಕ್ಕೆ ರೇಣುಕೆ? ರೇಣುಕೆ, ರೇಣುಕೆ. ನುಡಿದಂತೆ ನಡೆಯುವುದು ಬಹಳ ಕಠಿಣ. ನೀಯನ್ನ ಕೇಳನ್ನ ಹಿತವಾದ ವಚನ. ಸಿಕ್ಕೊಡೋದಿಲ್ಲ. ಅಹೇ ರೇಣುಕಾ, ದೇವ, ನುಡಿದಂತೆ ನಡೆಯುವುದು ಬಹು ಕಠಿಣ. ಅವಸರ ಪಡಬೇಡ. ಅತಿಯಾದ ಅವಸರ ಅನಾಹುತಕ್ಕೆ ಕಾರಣ. ಏಕೆ? ಇನ್ನು ಅವಕಾಶವಿದೆ. ಆಲೋಚನೆ ಮಾಡಿ ನಿನ್ನ ತಂದೆಯನ್ನು ಕಂಡು ವಿಚಾರವನ್ನು ತಿಳಿಸು. ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ನಿನ್ನ ಮನದಾಸೆಯು ಸಾರ್ಥಕ. ದೇವ, ರೇಣುಕಾ, ಆಲೋಚಿಸಿ ಎಂದು ಹೇಳಿದೆಯಾ? ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡು ರೇಣುಕಾ. ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿರುವೆನು. ಅಹೇ ರೇಣುಕಾ, ದೇವ, ರೇಣುಕಾ, ನಿಮ್ಮ ಆಶ್ರಮಕ್ಕೆ ಬರುವೆನು. ನೀನು ಅಪ್ಪಣೆಯನ್ನು ಕೊಡಬೇಕು, ಸತಿ ಸ್ಥಾನವನ್ನು ನೀಡಬೇಕು. ನಿಮ್ಮ ತಂದೆಯ ಆಜ್ಞೆಯನ್ನು ಪಡೆದು ಆಲೋಚನೆ ಮಾಡು. ತಿಳಿದು ನೋಡು ರೇಣುಕಾ. ದೇವ, ರೇಣುಕಾ, ಹಣೆಯಕ್ಕೆ ಕೂಡಿದ್ರೆ ಹಡದವರೇ ಬೇಕಿಲ್ಲ. ಆದರೆ ಆಶ್ರಮವಾಸವು ಬಹುವನವಾಸವು ರೇಣುಕಾ.
ಬಹು ಕಠಿಣ. ಬಹು ಕಠಿಣವಾಗಿರುವುದು ರೇಣುಕ. ಸ್ವರ್ಗ ಸುಖದಂತಿರುವ ನಿನ್ನ ಅರಮನೆಯನ್ನು ಬಿಟ್ಟು ಆಶ್ರಮವನ್ನು ಏತಕ್ಕೆ ಬಯಸುವೆ? ದೇವ ಬರಬೇಡ ರೇಣುಕ, ನಿನ್ನ ಮನದಾಶೆಯನ್ನು ನೆರವೇರಿಸಲಾಗುವುದಿಲ್ಲ. ಮುನಿವರ್ಯ ಅಹೇ ರೇಣುಕ, ಭಯ ಪಡಬೇಡ, ರೇಣುಕ ಹೆದರಬೇಡ, ಕೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಹೇ ಮುನಿವರ ರುಚಿ ಋಷಿ ಕುವರ ಬಾಗುವೆನೋ ಶಿರ ಕರುಣಿಸೋನೇವರ ಬಾಗುವೆನೋ ಶಿರ ಕರುಣಿಸೋನೇವರ ಹೇ ಮುನಿವರ ವಜ್ರದಿ ಮೃದುವನ್ನು ಹುಡುಕುವುದರದೆ ಶೋಧನೆ ಮಾಡಿದ ಎಂದೆ ಹೋದನೆ. ದೇವ ರೇಣುಕ ಮುನಿವರ ವಜ್ರದಿ ಮೃದುವನ್ನು ಹುಡುಕುವುದರದೆ ಶೋಧನೆ ಮಾಡಿದ ಎಣ್ಣೆ ಮುದಗೆ ಬಂದ ಹೊರಗನು ಸಿರಿ ಸಂಪದವ ದೇವವನ್ನ ವಿಶ್ವನ ದೇವವನ್ನ ವಿಶ್ವನ ಶರಣ ಸನ್ಮಾನ್ಯ ಹೇ ಮುನಿವರ ಕುವರ ಹೇ ಮುನಿವರ ಹೇ ಮುನಿವರ ಹೇ ಮುನಿವರ. ದೇವ ರೇಣುಕ, ವಜ್ರದ ಮೃದುವನ್ನು ಹುಡುಕಿದಂತೆ ನನ್ನ ಮನವನ್ನು ಶೋಧನೆ ಮಾಡುತ್ತಿರುವಿರ. ಮಾಡಲೇಬೇಕಲ್ಲ ರೇಣುಕ. ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಮರೆತು ನಿಮ್ಮ ಜೊತೆ ಬರುವುದಕ್ಕೆ ಸಿದ್ಧಳಾಗಿರುವೆನು. ಹಾಗಾದರೆ ಹೇಳುವೆನು ಕೇಳು ರೇಣುಕ. ಸತಿ ಸ್ಥಾನವನ್ನು ನೀಡಬೇಕು. ಮೊದಲು ನಾನು ಹೇಳುವುದು ನೀನು ಕೇಳಬೇಕು. ಕಂಡಿಯ ದೇವ ಮಹಾನುಭಾವ. ಹೇ ರೇಣುಕ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ, ಕಾಮನನ್ನ ಗೆದ್ದೋರು ಬಹಳ ಇಲ್ಲ. ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ, ಕಾಮನನ್ನ ಗೆದ್ದೋರು ಬಹಳ ಇಲ್ಲ. ಬ್ರಹ್ಮನು ಬರೆದ ಬರಹವನ್ನು ರೇಣುಕ ಹೇಳುವೆನು ಕೇಳು. ಬ್ರಹ್ಮನು ಬರೆದ ಬರಹವನ್ನು ತಪ್ಪಿಸಲು ಯಾರಿಗೂ ಆಗಲ್ಲ. ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ, ಕಾಮನನ್ನ ಗೆದ್ದೋರು ಬಹಳ ಇಲ್ಲ. ರೇಣುಕ ಹೇಳುವೆನು ಕೇಳು. ಅರಮನೆಯ ಸಿರಿಯನ್ನು ಬಿಟ್ಟು ಮನ ಮೇಲೆ ಮನಸ್ಸನ್ನು ಇಟ್ಟು ರೇಣುಕ ಹೇಳುವೆನು ಕೇಳು. ಅರಮನೆಯ ಸಿರಿಯನ್ನು ಬಿಟ್ಟು ಮನ ಮೇಲೆ ಮನಸ್ಸನ್ನು ಇಟ್ಟು ಯಾತಕ್ಕೆ ನಿನಗೆ ಸರಿಯಮ್ಮ ನೀ ಅರಬಿಟ್ಟು ಯಾತಕ್ಕೆ ನಿನಗೆ ಸರಿಯಮ್ಮ ನೀ ಅರಬಿಟ್ಟು ಸುಖವಾಗಿರು ಎನ್ನಬೇಕು. ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ, ಕಾಮನನ್ನ ಗೆದ್ದೋರು ಬಹಳ ಇಲ್ಲ. ಅಹೇ ರೇಣುಕ, ದೇವ ಸಿರಿ ಸಂಪತ್ತು ಪೆರೆದು ಎನ್ನಿಂದ ಬರುವೆನೆಂಬುವಿಯಲ್ಲ, ಈ ನಿನ್ನ ಮಾತು ಸರಿಯಲ್ಲ. ಏಕೆ? ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ನಿನ್ನ ತಂದೆ ತಾಯಿ ಬಂಧು ಬಳಗಕ್ಕೆ ವಿರುದ್ಧವಾಗಿ ತೋರುವುದು. ಇನ್ನು ಅವಕಾಶವಿದೆ, ಆಲೋಚನೆಯಂ ಮಾಡು. ನಿನ್ನ ಮಾತಾಪಿತೃಗಳಂ ಕಂಡು ಅವರ ಅನುಮತಿಯಂ ಪಡೆದು ನಿನ್ನ ತಂದೆಯಂ ಕಂಡು ನಿನ್ನ ವಿಚಾರವನ್ನು ತಿಳಿಸಿ ತಂದೆಯ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯ ನಿರ್ಧಾರ ಮಾಡು. ರಾಜಕುಮಾರಿ ಸುರಚಿತ ಕಂಬು ಕಂದರೆ ದೇವ ರೇಣುಕ,
ತಕ್ಷಣವೇ ತಂದೆ ಬಳಿಗೆ ಹೋಗುವೆನು, ಅಪ್ಪಣೆಯನ್ನು ಪಡೆದುಕೊಂಡು ಬರುವೆನು. ಹೋಗಿ ಬರುವೆನು. ಹೋಗಿ ಬಾ ರೇಣುಕಾ ನಿನಗೆ ಪಾಪ ತಂದುಕೊಂಡು ಇಷ್ಟಾದ ಸಿದ್ಧರಸ್ತಿರ ಬಂದಿರ ಖಾರವೇರ ಬರಬರುವಾಗ ಜನಕ ಮಗಳ ರೇಣುಕಾ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಮಗಳೇ. ಆಲಿಸು ಎಲ ವಾಕ್ಯವ ನೀ ಎನ್ನಯ ಸಂಕಲ್ಪವ ಏರೇನುಕೆಯ ಹೃದಯದೆ ಗೋಲವ ಸೇರಿ ಮುನಿ ಪುಂಗವ ಆಲಿಸು ಎಲ ವಾಕ್ಯವ ನೀ ಎನ್ನಯ ಸಂಕಲ್ಪವ ಆಲಿಸು ಎಲ ವಾಕ್ಯವ ನೀ ಎನ್ನಯ ಸಂಕಲ್ಪವ. ತಂದೆ ಮಗಳ ರೇಣುಕಾ ಎನ್ನ ಅಂತರಾಳದಲ್ಲಿ ದಿವ್ಯ ಮೂರ್ತಿ ಜಮದಗ್ನಿ ಮುನಿವರನನ್ನು ಬಂಧಿಸಿರುವೆನೋ. ನನ್ನ ನಿರ್ಧಾರ ಎಂದಿಗೂ ಬದಲಾಗುವುದಿಲ್ಲ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ನಂದಿನಿ, ನಿನ್ನ ಬುದ್ಧಿಗೆ ಮಂಕು ಕವಿತೆಯಾಗಿ ಎನಗೆ ಅರ್ಥವಾಗಲಿಲ್ಲ. ಎನಗೆ ಅರ್ಥ ಮಾಡಿಕೊ ತಂದೆ. ಹಿಡಿದವರಂತೆ ಮಾತನಾಡುವಿಯ ಆ ಗಡ್ಡದ ಗುಡ್ಡು ಶಾಸ್ತ್ರದ ಸನ್ಯಾಸಿ ಮಗಳಾದಿಯ ಮೂಢಮತಿ ತಂದೆ ಮಗಳ ರೇಣುಕಾ ಗಡ್ಡದ ಸನ್ಯಾಸಿಗೆ ಮರಳಾದನೆಂದು ಹೇಳಿದೆಯಾ? ಏನು ಮಗಳೇ? ಗಡ್ಡದ ಸನ್ಯಾಸಿಗೆ ಮರಳಾದನೆಂದು ಹೇಳಿದೆಯಾ? ನಾನು ಕೊಡುವುದಿಲ್ಲ ಹೇಳುವುದಿಲ್ಲ ಮಗಳೇ. ಸನ್ಯಾಸಿಗೆ ನೀನು ಕೊಡಬೇಕು. ಕೊಡುವುದಿಲ್ಲ ಮಗಳೇ. ಏಕೆ? ನಾನು ಕೊಡುವುದಿಲ್ಲ ಮಗಳೇ. ಕಾರಣವೇ? ನಾನು ರಾಜಕುಮಾರನಿಗೆ ಕೊಡುವುದು ಮಗಳೇ. ರಾಜಕುಮಾರವೇ ಕೊಡುವೆ? ಹೌದು ಮಗಳೇ. ಏಕೆ? ನಾನು ಇದ್ದಂತವರಿಗೆ ಕೊಡುವ. ನಾನು ಜಮದಗ್ನಿಗೆ ಮನಸ್ಸೋತಿರುವೆನು. ಅವರೇ ಪತಿಯನ್ನು ಕೇಳಬೇಕು. ನನ್ನ ಮಾತಿನ ಕೇಳಬೇಕು ಮಗಳೇ. ತಂದೆ ಮಗಳ ರೇಣುಕಾ ಏಕೆ ಈ ರೀತಿ ಕೋಪಗೊಂಡ್ರಿವೆ? ನಾನು ಕೋಪ ಬಂದಿರುವುದಲ್ಲ, ನೀನು ಮಾಡುವುದು. ತಂದೆ ಮಗಳ ರೇಣುಕಾ ಸ್ನೇಹ ಕೇಳುವುದು ಹುಲ್ಲಿನ ಆಸೆಗೆ ಬಯಸಲಾರದು. ಮುನಿವರನು ಬಯಸಿತು ಈ ಎನ್ನ ಮನವ ಮದುವೆಯ ಮಾಡಯ ಕರುಣಯ ಮದುವೆಯ ಮಾಡಯ ಕರುಣಯ ತೋರೆಯ. ಆಲಿಸು 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 ಎಲ ವಾಕ್ಯವ ನೀ ಅಣ್ಣಯ ಸಂಕಲ್ಪವ. ಮಗಳೇ ಜನಕ ಮಗಳ ರೇಣುಕಾ ಹೂವು ದುಂಬಿಯ ಸ್ನೇಹವನ್ನು ಕೇಳಬಹುದೇ ಹೊರತು ಹುಲ್ಲಿನ ಹಾಸಿಗೆಯಲ್ಲ. ನಾನು ನೀನು ಬಗಸುವುದನ್ನು ಕೊಡುವುದಿಲ್ಲ ಮಗಳೇ. ಪಿತನೇ ಮಗಳ ರೇಣುಕಾ ನೀರಿಲ್ಲದೆ ನದಿಯು ಬದುಕುವುದಿಲ್ಲ, ಆ ಚಂದ್ರನಿಲ್ಲದೆ ಚಕೋರಿ ಬಾಳುವುದಿಲ್ಲ, ಜಮದಗ್ನಿ ಇಲ್ಲದೆ ಈ ರೇಣುಕಾ ಇರುವುದಿಲ್ಲ. ರೇಣುಕಾ ಜಮದಗ್ನಿ ಕಲ್ಯಾಣವನ್ನು ನಡೆಸಬೇಕೆಂದು ಕೇಳುವಿನ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ಮಗಳೇ, ರಣರಂಗದಲ್ಲಿ ಸೂರ್ಯನ ಮೇಲೆ ಕಾದಾಡುವ ಶೈರ್ಯ ಧೈರ್ಯ ಸಾಹಸದಿರುವ ರಾಜಕುಮಾರನಾದ ಕೈ ಇಡುವುದನ್ನು ಬಿಟ್ಟು ಮೊಳರೆ ಆಭರಣಗಳನ್ನು ಧರಿಸಿ ಸೇರ್ತಿಪದಲ್ಲಿ ಬಲಾದ ಸತಿಯಾಗದವರು ಬಿಟ್ಟು ಈ ರೀತಿ ಮಾತನಾಡು. ನೀನೆಲ್ಲ ತಿಳಿಯುವುದವಳೆ ಮಗಳ ರೇಣುಕಾ ಆ ಸನ್ಯಾಸಿ ಸುದ್ದಿ ಎತ್ತಬೇಡ ಮಗಳೇ. ಸನ್ಯಾಸಿ ಸುದ್ದಿಯನ್ನು ಎತ್ತಬೇಡವೆಂದು ಹೇಳಿದೆಯಾ? ಹೌದು ಮಗಳೇ. ನಿನಗೆ ಕೋಪ ಬರುವುದೇ? ಕೋಪ ಬರುವುದು ಮಗಳೇ. ನನಗಿಷ್ಟವಾಗಿರುವನಲ್ಲ, ಅಯ್ಯನ ಮಗಳೇ, ನನಗಿಷ್ಟವಾಗಿರುವನು. ನಿನಗಿಷ್ಟ ಆದ ನನ್ನ ಮಗಳಲ್ಲ ನೀನು.
ಅಪ್ಪಯ್ಯ ಮಗಳ ರೇಣುಕ ಮಗಳ ಪ್ರೀತಿಯನ್ನು ಕಣ್ತುಂಬ ನೋಡು. ನಾನು ಕೇಳುವುದಿಲ್ಲ. ನೀನು ಕೇಳಿದಷ್ಟು ಬಿಟ್ಟದಷ್ಟು ನೀನು ಕೇಳಬೇಕು ಮಗಳೇ. ಕೇಳುವುದಿಲ್ಲ. ಜಮದಗ್ನಿಯ ಮದುವೆಯಾಗುವನು. ಬಂದಿಲ್ಲ ಅಪ್ಪಯ್ಯ ಮಗಳ ರೇಣುಕ. ಜನಕ ಮಗಳೇ ಏಕೆ ಇವತ್ತು ಈ ರೀತಿಯಾಗಿರುವೆ? ನೀನೇನು ಮಾತನಾಡಿ ಮಗಳೇ? ಆ ಗಿಡದಲ್ಲಿ ಏನು ಕಾಣುತ್ತಿರುವುದು? ಅದು ಕಪ್ಪಾಗಿ ಕಾಣುವುದಲ್ಲ ಮಗಳೇ. ಕೋಗಿಲೆ ಕಪ್ಪಾಗಿರುವ ಹೌದು ಮಗಳೇ. ಬಣ್ಣ ಹೌದು ಮಗಳೇ. ಅದರ ಕಂಠದಿಂದ ಬರುವ ಅದು ಕಾಣುವುದಿಲ್ಲ ಮಗಳ ಕಂಠವ ಇಂಪಾಗಿರುವುದು. ಈಗ ತಂಪಾದ್ರೆ ನಾನು ಕೇಳುವುದಿಲ್ಲ. ಕೋಗಿಲಿದ್ದೆಯೋ ತಂಪಲ್ಲ, ಇಂಪು. ಇಂಪಾಗಿದ್ರೆ ನಾನು ಕೇಳೋಕೆ ಬಂದಿಲ್ಲ ಮಗಳೇ. ಒಪ್ಪಿಕೋಬೇಕು. ನಾನು ಒಪ್ಪುವುದಿಲ್ಲ. ಒಪ್ಪೋವರೆಗೂ ನಾನು ಬಿಡುವುದಿಲ್ಲ. ನಿನ್ನ ಮಾತು ನಾನು ಕೇಳುವುದಿಲ್ಲ. ಅಂದೆ ಮಗಳ ರೇಣುಕ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ವಿಷಯ ಹೇಳುವೆನ ಕೇಳು ಇದರ ವಿವರವನ. ಅದು ನೋಡು ಪಕ್ಷಿ ಕಾಣುವುದು. ಪಕ್ಷಿಯ ಬಣ್ಣ ಕಪ್ಪು ಇರುವ ಗೋಗುಹ ಕಂಠದಲ್ಲಿ ಇಂಪಿರುವುದು. ಗೋಗುಹ ಕಂಠದಲ್ಲಿ ಇಂಪಿರುವುದು. ವಿಷಯ ಹೇಳುವೆನ ಕೇಳು ಇದರ ವಿವರವನ. ಕೋಗಿಲೆಯ ಧ್ವನಿ ಮಾಧುರ್ಯ ಮೆಚ್ಚುವರ ಅದರ ಬರೆಯ. ಮುನಿವರನ ಗುಣಗಾಂಭೀರ್ಯ ಮೆಚ್ಚಿಹೆನು ಕೇಳನ ನುಡಿಯ. ನನ್ನಾಸೆಯ ಪೂರೈಸೆಯ ನನ್ನಾಸೆಯ ಪೂರೈಸೆಯ. ಕರಿಸು ಮಹಾಮುನಿಯ ಇದುವೆ ಸದುಪಾಯ. ಕರಿಸು ಮಹಾಮುನಿಯ ಇದುವೆ ಸದುಪ. ರೇಣುಕ ಕಲ್ಯಾಣ ಭಾಗ್ಯೋದಯ. ರೇಣುಕ ಕಲ್ಯಾಣ ಭಾಗ್ಯೋದಯ. ವಿಷಯ ಹೇಳುವೆನ ಕೇಳು ಇದರ ವಿವರವನು. ತಂದೆ ಮಗಳೇ ಗಿಡದಲ್ಲಿ ಕಾಣುತ್ತಿರುವ ಆ ಕೋಗಿಲೆಯ ಬಣ್ಣ ಕಪ್ಪಾಗಿದ್ದರೂ ಅದರ ಕಂಠದಿಂದ ಬರುವ ಕುಹಿಯನ್ನ ಶಬ್ದವು ಇಂಪಾಗಿರುವುದು. ಹೌದೇನು ಮಗಳೇ? ಅದರ ಬಣ್ಣ ಜಗತ್ತು ಮೆಚ್ಚಿಕೊಳ್ಳುವುದಿಲ್ಲ. ಕುಹು ಎನ್ನ ಶಬ್ದವು ಜಗತ್ತೇ ಮೆಚ್ಚಿಕೊಳ್ಳುವುದು. ಹೌದಲ್ಲ ತಂದೆ, ಮಗಳೇ ರೇಣುಕ ಅದರಂತೆ ಜಮದಗ್ನಿ ರೂಪ ಲಾವಣ್ಯಕ್ಕೆ ನಾನು ಮನಸೋತಿಲ್ಲ. ನಾನು ಸೋಲುವಾಗ ಬಂದಿಲ್ಲಲ್ಲ ಮಗಳೇ. ತಂದೆ ಮಗಳೇ ಅಪ್ಪಯ್ಯ ಮಗಳೇ ರೇಣುಕ ಪಿತಲೆ ಮಗಳೇ ರೇಣುಕ ಅವರಲ್ಲಿ ಏನೋ ಒಂದು ಸತ್ವವಿರುವುದು. ನಾನು ಕೇಳಕ್ಕೆ ಬಂದಿಲ್ಲಲ್ಲ ಮಗಳೇ. ನೀನು ಕೇಳಲೇಬೇಕು. ಕೇಳುವುದಿಲ್ಲ. ಮುಂದೆ ಕೇಳುವೆ. ನಾನು ಕೇಳುವುದಿಲ್ಲ. ಕ್ಷಣವತ್ತು ತಾಳು. ನಾನು ಎಂದೆಂದಿಗೂ ಕೇಳುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳ ಜನನಿ ಮಗಳೇ ಜನನಿ ಎಲ್ಲ ನಾನು ನಾನು ಕೊಡುವುದಿಲ್ಲ ಸನ್ಯಾಸಿಗೆ. ಸನ್ಯಾಸಿಗೆ ಕೊಡುವುದಿಲ್ಲವೆಂದು ಕೋಪಗೊಂಡೆಯ? ಇಲ್ಲಿ ಯಾರು ಮಗಸು ಸನ್ಯಾಸಿ ಮಾತ್ರ ಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳ ರೇಣುಕ ದಾರಿಯಲ್ಲಿ ಹೋಗೋನಿಗಾದ್ರೂ ಕೊಡುವಿಯಾ? ನಾನು ರಾಜಕುಮಾರ ಕೊಡುವೆನು. ರಾಜಕುಮಾರನೇ ಕೊಡುವೆ. ಹೌದು ಮಗಳೇ. ಆ ಬಡ ಸನ್ಯಾಸಿಯ ಕೊಡುವುದಿಲ್ಲ. ಕೊಡುವುದಿಲ್ಲ ಅಂದ್ರೆ ಕೊಡುವುದಿಲ್ಲಲ್ಲ. ಸನ್ಯಾಸಿ ಅಂದಾಕ್ಷಣಕ್ಕೆ ಅವನೇನು ಮನುಷ್ಯನಲ್ಲವೇನು? ನಾನು ಬೇಕಾಗಿಲ್ಲ ಸನ್ಯಾಸಿ ಕೊಡುವುದಿಲ್ಲ. ಅಪ್ಪಯ್ಯ ಮಗಳ ರೇಣುಕ ಜಮದಗ್ನಿಗೆ ಕೊಟ್ಟು ಲಗ್ನವನ್ನು ಮಾಡು ಜನಕ. ಆ ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಆಹೋ ಎಲ್ಲ ಮದ್ದು ಮೊಹಳದ ಪಾತ್ರ ರೇಣುಕ. ರವರತ್ನ ಮಾಲಿಗಳೆಲ್ಲ ಹರಂಕುತಲಾಗಿ ಚಿನ್ನದ ಸೀರೆಯನ್ನು ಉಟ್ಟು ಆ ಮತ್ತು ಮಾಣಿಕ್ಯವನ್ನು ಧರಿಸಿ ನೀರು ನಿರಾವರಣ ಲಕ್ಷ್ಮಿ ಅಂತ ಬರೀ ಸೋಮಸೌಧನಲ್ಲಿ ಬಿಟ್ಟು ನೀರು ನಿರಾವರಣ ಸುಂದರಿಯಾಗುವುದಲ್ಲ ನನಗೆ ಸರಿ ತೋರುವುದು. ಕುಮಾರಿ ನೀನು ಬಿಟ್ಟು ನನ್ನ ಆಟವಾರಿ. ಕಾಶ್ಮೀರ ಚಕ್ರವರ್ತಿ ಎಲ್ಲ ಮಾತು ಕೇಳಬೋತೆ. ಮಗಳೆಂಬಯೇ ನಿನ್ನ ಪೇಟೆ ಇದುವೆ ನಿನ್ನ ರೇಖೆ. ಕುಟುವಾರಿನ ದಂಡನ ಸಾಯಿವಾಡಿನ ಏನವೈದೆನ ಸಿರಿಯ ಸಂಪದವು ಯಾರು ಶಾಶ್ವತವು. ಸಿರಿಯ ಸಂಪದವು ಬಂದು ಹೋಗುವುದು ಯಾರ ಶಾಶ್ವತವು ಇರಲಾರ.